ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸೋಮು ಲಮಾಣಿ, ಶ್ರೀ ವಿಶ್ವಶಕ್ತಿ ನ್ಯಾಚುರಲ್ ಹೀಲಿಂಗ್ ಸೆಂಟರ್. ನಾವು ಕಳೆದ ಒಂದು 15-20 ದಿವಸ, ಹೆಚ್ಚು ಕಡಿಮೆ 20 ದಿವಸದಿಂದ ನಾವು 6G ಕಲರ್ ಅಡ್ವಾನ್ಸ್ ಕಲರ್ ಥೆರಪಿಯನ್ನು ಮಾಡ್ತಾ ಇದ್ದೀವಿ. ಇವತ್ತು ಅದು ಮತ್ತೆ ಒಂದು ಹಂತಕ್ಕೆ ಮುಂದಕ್ಕೆ ಹೋಗಿ ಎಲ್ಲ ಜನರ ಅಭಿಪ್ರಾಯದ ಮೇರೆಗೆ, ಜನರ ಒತ್ತಾಯದ ಮೇರೆಗೆ ನಾವು ಈಗ 6G ನಲ್ಲಿ ಟಂಗ್ ಅನಾಲಿಸಿಸ್ ಅಂದ್ರೆ ನಾಲಿಗೆ ಯಾವ ತರ ಇದ್ರೆ ನಾವು ಏನಂತ ತಿಳ್ಕೊಬೇಕು. ನಾಲಿಗೆ ಕೆಲವೊಬ್ರದ್ದು ಬಿಳಿ ಪದರ ಇರುತ್ತೆ, ಕೆಲವೊಬ್ರು ಕೆಂಪು ಪದರ ಇರುತ್ತೆ, ಕೆಲವೊಬ್ಬರಿಗೆ ನಾಲಿಗೆ ಮೇಲೆ ಕೆಂಪು ಕೆಂಪು ಗುಳ್ಳೆ ಆಗ್ತವೆ, ಕೆಲವೊಂದು ನಾಲಿಗೆಗಳು ತಿಳಿ ಇರ್ತವೆ ಅಂದ್ರೆ ಕ್ರಾಕ್ ಆಗಿರ್ತವೆ, ಕೆಲವೊಂದು ನಾಲಿಗೆಗಳು ಹಳದಿ ಇರ್ತವೆ, ಕೆಲವೊಂದು ನಾಲಿಗೆಗಳು ನೇರಳೆ ಬಣ್ಣದಿರ್ತವೆ. ಇದೆಲ್ಲ ಏನನ್ನ ಸೂಚಿಸ್ತದೆ? ನಮ್ಮ ನಾಲಿಗೆ ಸೈಡ್ ಅಂದ್ರೆ ಸೈಡ್ ಏನ್ ಟಂಗ್ ಅಂತ ಕರಿತೀವಿ, ಅಲ್ಲಿ ಹಲ್ಮಾರ್ಕ್ ಇವೆಲ್ಲ ಯಾಕೆ ಬರುತ್ತೆ? ಇದರಿಂದ ಬಂದ್ರೆ ನಮ್ಮ ನಾಲಿಗೆಯಲ್ಲಿ ಏನಾದ್ರು ಆತರ ಆದ್ರೆ ನಮ್ಮ ದೇಹದಲ್ಲಿ ಆರೋಗ್ಯದ ಸಮತೋಲನ ಆಗುತ್ತಾ? ಎಲ್ಲ ಪ್ರಶ್ನೆಯನ್ನ ನಾವು ಮುಂದಿನ ವಾರ ನಡೆತಕ್ಕಂಥ ಒಂದು ನಾಲಿಗೆ ಕ್ಲಾಸ್ ನಲ್ಲಿ ತಿಳಿಸ್ಕೊಡ್ತೀವಿ. ನಮ್ಮ ಮುಂದಿನ ದಿನಗಳಲ್ಲಿ ಜುಲೈ 18ನೇ ತಾರೀಕಿಗೆ ಆಕ್ಯುಪ್ರೆಷರ್ ಕ್ಲಾಸ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಈ ನಾಲಿಗೆ ಕ್ಲಾಸ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ನಾಲಿಗೆ ಕ್ಲಾಸಿಗೆ ಯಾರೆಲ್ಲ ಸೇರ್ತೀರಿ, ನಿಮಗೆ ಉಪಯೋಗವಿದ್ದರೆ ನೀವು ನಮ್ಮ ಒಂದು ಗ್ರೂಪಿಗೆ ಸೇರೋದಕ್ಕೆ ನಮ್ಮನ್ನ ಸಂಪರ್ಕಿಸಿ. ಆವಾಗ ಅದಕ್ಕೆ 201 ರೂಪಾಯಿ ಫೀಸ್ ಇರುತ್ತೆ. ನೀವು ಪೇಮೆಂಟ್ ಮಾಡಿದ್ರೆ ನಿಮಗೆ ಗ್ರೂಪಿಗೆ ಸೇರಿಸ್ತೀವಿ. ಆಕ್ಯುಪ್ರೆಷರ್ಗೆ ಯಾವ ತರ ಸೇರ್ಕೋಬೇಕಂದ್ರೆ, ಈಗಾಗಲೇ ನಾವು ಹಲವು ವಿಡಿಯೋಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಹಾಕಿದ್ದೀವಿ. 501 ರೂಪಾಯಿ ನೀವು ಪೇಮೆಂಟ್ ಮಾಡಿದ್ರೆ ನಿಮಗೆ ಆಕ್ಯುಪ್ರೆಷರ್ ಗ್ರೂಪ್ ಅಲ್ಲಿ ಅಡ್ಮಿಷನ್ ಮಾಡ್ತೀವಿ, ಅಂದ್ರೆ ಆಡ್ ಮಾಡ್ತೀವಿ. ಅದೇ 870 ರೂಪಾಯಿಗಳನ್ನು ನೀವು ನಮಗೆ ಕಳಿಸಿ ನೀವು ಗ್ರೂಪಿಗೆ ಜಾಯ್ನ್ ಆದ್ರೆ ನಮ್ಮ ಆಕ್ಯುಪ್ರೆಷರ್ ಥೆರಪಿಯ ಬುಕ್ ಏನಿದೆ ಅದು ನಿಮಗೆ ಇಮೇಲ್ ಐಡಿಗೆ ಸಾಫ್ಟ್ ಕಾಪಿ ಮುಖಾಂತರ ಬರುತ್ತೆ. ಏನ್ ಸರ್ ಸಾಫ್ಟ್ ಕಾಪಿ ಮಾತ್ರ ಕೊಡ್ತೀರಾ, ಹಾರ್ಡ್ ಕಾಪಿ ಸಿಗುತ್ತೆ ನಿಮಗೆ. ಮುಂದಿನ ದಿನಗಳಲ್ಲಿ ನಮ್ಮ ಆಕ್ಯುಪ್ರೆಷರ್ನ ಹಾರ್ಡ್ ಕಾಪಿ ಕೂಡ ಸಿಗುತ್ತೆ. ಹಾಗಾಗಿ ನೀವು ಪ್ರತಿಯೊಬ್ಬರು ಆಕ್ಯುಪ್ರೆಷರ್ ಕ್ಲಾಸ್ಗೆ ಸೇರಬೇಕು. ಇದು ನನ್ನ ಅನುಭವ ಮತ್ತೆ ನಾನು ಕಂಡುಕೊಂಡಂತ ಸತ್ಯ. ಯಾಕೆ ಆಕ್ಯುಪ್ರೆಷರ್ ಕ್ಲಾಸ್ಗೆ ಸೇರಬೇಕು? ಅದರಿಂದ ಆಗತಕ್ಕಂಥ ಲಾಭಗಳು. ನಾವು ಸುಮಾರು ಕ್ಲಾಸ್ಗಳನ್ನು ಕಲಿತೀವಿ. ಕಲರ್ ಥೆರಪಿ ಮಾಡಿದೀವಿ, ಸೀಡ್ ಥೆರಪಿ ಮಾಡಿದೀವಿ, ಆಕ್ಯುಪ್ರೆಷರ್ ಮಾಡಿದೀವಿ, ಹಾಗೆ ಮರ್ಮ ಕ್ಲಾಸ್ ಅನ್ನ ಬುಕ್ ಅನ್ನ ತಗೊಂಡಿದ್ದೀವಿ. ಈ ತರ ಹಲವು ಕ್ಲಾಸ್ ಮಾಡಿದ ಮೇಲೆ ನಮಗೆ ಏನ್ ತಿಳಿತಂದ್ರೆ ನಮ್ಮ ಆರೋಗ್ಯದ ಮೇಲೆ ನಮಗೆ ತಿಳಿತದೆ. ನೋಡಿ, ಈಗ ಒಂದು ಜ್ವರ ಯಾಕೆ ಬರುತ್ತೆ ಅಂತ ಗೊತ್ತಿಲ್ಲ, ಒಂದು ಕಿಡ್ನಿಯಲ್ಲಿ ಹರಳು ಯಾಕೆ ಆಗುತ್ತೆ ಅಂತ ಗೊತ್ತಿಲ್ಲ, ನಮ್ಮ ಸ್ಟಮಕ್ ನಲ್ಲಿ ಅಂದ್ರೆ ನಮ್ಮ ಹೊಟ್ಟೆಯಲ್ಲಿ ನಮಗೆ ಯಾಕೆ ಊಟ ಸೇರ್ತಾ ಇಲ್ಲ ಅಂತ ಗೊತ್ತಿಲ್ಲ, ನಮ್ಮ ಎದೆ ಬಿಗಿತ ಆಗ್ತಾ ಇದೆ ಯಾಕಂತ ಗೊತ್ತಿಲ್ಲ, ನಮ್ಮ ದೇಹದಲ್ಲಿ ಕಫ ಆಗ್ತಾ ಇದೆ ಯಾಕಂತ ಗೊತ್ತಿಲ್ಲ, ನಮ್ಮ ಕೈ ಕಾಲುಗಳು ಜೋಮ್ ಇಡ್ತವೆ, ನಮ್ನೆಸ್ ಆಗ್ತವೆ ಯಾಕಂತ ಗೊತ್ತಿಲ್ಲ, ನಮಗೆ ಶುಗರ್ ಬರ್ತಾ ಇದೆ ಗೊತ್ತಿಲ್ಲ, ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಗೊತ್ತಿಲ್ಲ. ನೀವು ನೋಡಿ, ನಾವು ಕಲಿಸ್ತಾ ಇರೋದು ಕಡಿಮೆ ಹಣದಲ್ಲಿ, ಬಟ್ ನೀವು ಕಲಿತರಿಂದ ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ಬಗ್ಗೆ ಏನು ನಮ್ಮ ಸಮಸ್ಯೆ ಆಗುತ್ತೆ. ನಾವೆಲ್ಲ ಹೇಳೋದು ಪಂಚಭೂತ ತತ್ವಗಳು, 5 ಎಲಿಮೆಂಟ್ಸ್ ಅಂತ ಏನ್ ಕರಿತೀವಿ. ಆ ಬೇಸ್ ಮೇಲೆ ನಮಗೆ ನಮ್ಮ ಹೆಲ್ತ್ ಮೇಲೆ ಡಿಸ್ಟರ್ಬೆನ್ಸ್ ಆಗುತ್ತೆ. ಈಗ ಮಾಡರ್ನ್ ಸೈನ್ಸ್ ಬೇಕು, ಮೆಡಿಕಲ್ ಬೇಕು, ಡಾಕ್ಟರ್ಸ್ ಬೇಕು, ಬೇಡಂತ ಯಾರಿಲ್ಲ. ಬಟ್ ಯಾವ ಸಮಯದಲ್ಲಿ ನಾವು ಮೆಡಿಸಿನ್ ಅನ್ನ ತೆಗೆದುಕೊಂಡು, ಯಾವ ಸಮಯದಲ್ಲಿ ನಾವು ಪೇನ್ ಕಿಲ್ಲರ್ ತೆಗೆದುಕೊಂಡು, ಹೆಚ್ಚಿಗೆ ಪೇನ್ ಕಿಲ್ಲರ್ ತಗೊಳ್ಳೋದ್ರಿಂದ, ಹೆಚ್ಚಿಗೆ ಟ್ಯಾಬ್ಲೆಟ್ ತಗೊಳ್ಳೋದ್ರಿಂದ ನಮ್ಮ ದೇಹಕ್ಕೆ ಏನೆಲ್ಲ ಅಪಾಯಗಳಿವೆ ಡಾಕ್ಟರ್ಸ್ ಹೇಳ್ತಾರೆ, WHO ಹೇಳುತ್ತೆ. ನಮ್ಮ ಕೊರೋನಾ ಟೈಮ್ನಲ್ಲಿ ಅದನ್ನ ಬ್ಯಾನ್ ಮಾಡಿ ಏನಂತ, ವಿತೌಟ್ ಡಿಸ್ಕ್ರಿಪ್ಷನ್ ಅಂದ್ರೆ ನಿಮ್ಮ ವೈದ್ಯಕೀಯರ ಚೀಟಿ ಇಲ್ಲದೆ ನಿಮಗೆ ಔಷಧಗಳನ್ನ ಕೊಡುವುದು. ಇದು ಬರಬೇಕು. ಇದು ಬಂದ್ರೆ ಒಂದು ದೊಡ್ಡ ಕೆಲಸ ಅಂತ ಹೇಳ್ಬೋದು. ಸುಮ್ಮನೆ ತಲೆನೋವು ಮಾತ್ರೆ ತಗೊಳ್ತಾರೆ, ಸುಮ್ಮನೆ ಏನೋ ಆದ್ರೂ ಅದಕ್ಕೊಂದು ಟ್ಯಾಬ್ಲೆಟ್ ತಗೊಳ್ತಾರೆ. ನನ್ನ ದೇಹದಲ್ಲಿ ಈಗ ಉಸಿರಾಟದ ಸಮಸ್ಯೆ ಇದೆ, ಯಾಕೆ ಆಗ್ತಾ ಇದೆ ಅಂತ ನಿಮ್ಮಲ್ಲಿದ್ರೆ ನೀವು ಆ ತಪ್ಪುಗಳನ್ನ ಮಾಡಲ್ಲ. ನನ್ನ ಬಾಡಿಗೆ ನಾನು ಏನ್ ತಿನ್ಬೇಕಂತ ತಿಳ್ಕೊಂಡ್ರೆ ನೀವು ಆ ಆಹಾರವನ್ನು ಮುಟ್ಟಲ್ಲ. ಹೀಗೆ ಹಲವಾರು ವಿಚಾರಗಳನ್ನ ನೀವು ತಿಳ್ಕೊಂತ ಬಂದ್ರೆ ಕೇವಲ 501 ಇಲ್ಲ 870 ನಿಮ್ಮ ಆರೋಗ್ಯದ ಬಗ್ಗೆ ನೀವು ಗಮನ ಕೊಡು. ನಿಮ್ಮ ಮಕ್ಕಳ ಮೇಲೆ ನೀವು ಜವಾಬ್ದಾರಿಯನ್ನ ತೆಗೆದುಕೊಂಡು. ನಾನು ಸುಮಾರು 4 ವರ್ಷಗಳಿಂದ ಇದನ್ನ ತರಬೇತಿ ಹೊಂದಿದ್ದು, ಜಾಸ್ತಿ ನನ್ನ ಮಕ್ಕಳನ್ನ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿಲ್ಲ. ಜ್ವರ ಬರಲಿ, ಕೆಮ್ಮು ನೆಗಡಿ ಆಗಲಿ, ಬೇಕಾಗಿಲ್ಲ. ನಮ್ಮ ದೇಹಕ್ಕೆ ಯಾವಾಗ ನಮಗೆ ಶೀತ ಆಗುತ್ತಂದ್ರೆ ನಮ್ಮ ದೇಹದಲ್ಲಿ ನೀರಿನ ಅಸಮತೋಲನ ಅಂತ ಕರಿತೀವಿ. ನೀರು ಜಾಸ್ತಿ ಆದಾಗ ನಮ್ಮ ದೇಹ ಅದನ್ನ ನೆಗಡಿ ಮುಖಾಂತರ, ಕೋಲ್ಡ್ ಮುಖಾಂತರ ಹೊರ. ಮಕ್ಕಳಲ್ಲಿ ಕಫ ಆದ್ರೆ ನಾವು ಆಂಟಿಬಯೋಟಿಕ್ ಕೊಡೋದನ್ನ ನಿಲ್ಲಿಸಿ ನಾವು ಮನೆ ಮದ್ದನ್ನ ಉಪಯೋಗಿಸಲ್ಲ. ನಾವು ಕಲರ್ನಿಂದ ಕಫನ ಮುಕ್ತನಾಗಿ ಮಾಡೋದಿಲ್ಲ. ಇದೇನು ಡಾಕ್ಟರ್ಗಿಂತ ದೊಡ್ಡರ ಇವರು ಅಲ್ಲ, ಬಟ್ ನೀವು ಕಲ್ತ ಮೇಲೆ ಹೇಳ್ತೀವಿ. ಹೌದು, ಇದೊಂದು ಸೈನ್ಸ್. ಇದಕ್ಕೆ ಅಲ್ಟರ್ನೇಟಿವ್ ಮೆಡಿಸಿನ್ ಅಂತ ಕರೀತಾರೆ, ಪರ್ಯಾಯ ಔಷಧಿ. ನಾವು ದೇವರಲ್ಲ, ನಾವು ಡಾಕ್ಟರ್ಸ್ ಅಲ್ಲ, ಬಟ್ ಇದಕ್ಕೊಂದು ಪರ್ಯಾಯ ಅಂತ ಒಂದು ಪೂರ್ವಜರು ಮಾಡೋದಿದ್ದಾರೆ. ಆ ಪೂರ್ವಜರನ್ನ ನಾವು ಅದನ್ನ ಕಲಿತು ನಾವು ನಿಮಗೆ ತಲುಪಿಸಬೇಕು ಅನ್ನೋದು ನಮ್ಮ ಉದ್ದೇಶ. ನಮ್ಮ 6G ದಲ್ಲಿ ನಾನು ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡಿದಾಗ ಕೇವಲ 30 ಜನ ಇದ್ರು. ಆ 30 ಜನ ಈಗ 120ಕ್ಕೆ ಆಗಿದೆ. ನಾನು ನಿನ್ನೆ ಕಿಡ್ನಿ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡಿದ್ದೇನೆ. ಆ ಕಿಡ್ನಿ ಕ್ಲಾಸ್ ನಲ್ಲಿ ಇನ್ನೂ 2 ದಿವಸ ಕ್ಲಾಸ್ ಆಗಿದೆ. ಅದರಲ್ಲಿ ಬರ್ತಕ್ಕಂಥ ಕಾಯಿಲೆಗಳು ಎಷ್ಟಂತ ನಿಮಗೆ ನನ್ನ ಪ್ರತಿಯೊಂದು 6G ಕ್ಲಾಸು ಎಲ್ಲ ಈಗ ಯೂಟ್ಯೂಬ್ ನಲ್ಲಿ ಫ್ರೀ ಇದಾವೆ. ನೋಡಿ, ಪ್ರತಿಯೊಬ್ರು ನೋಡಿ. ಹೌದಾ, ಇವ್ರು ಹೇಳೋ ನಿಜನಾ, ಆತರ ಆಗುತ್ತಾ, ನಂಬಬಹುದಾ? ಕಲಿನಲ್ಲಿ ಅಂತ ಹೇಳಿ ಅಂದ್ರೆ ನಾವು ಅದನ್ನ ಒಂದು ನೋಡಿದ್ದನ್ನ ಅದನ್ನ ನಮ್ಮ ಜೀವನದಲ್ಲಿ ರೂಢಿ ಮಾಡ್ಕೊಳ್ಳೋಣ. ಅದರಿಂದ ಕಲಿತ ಉಪಯೋಗ ಮಾಡೋಣ, ಇಲ್ಲಾಂದ್ರೆ ಬಿಟ್ಬಿಡೋಣ. ಏನ್ ದೊಡ್ಡ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾ ಇರಲ್ಲ. ಕೇವಲ ನೀವು ಮಾಡ್ತಾ ಇರೋದು ಇಂಥ ಸ್ಕೆಚ್ ಪೆನ್ ಅನ್ನ ಯೂಸ್ ಮಾಡ್ತೀವಿ. ಈ ತರ ಇರ್ತಕ್ಕಂಥ ಸ್ಕೆಚ್ ಪೆನ್ ಅನ್ನ ನೀವು ಯೂಸ್ ಮಾಡಿ, ನೀವು ಆಕ್ಯುಪ್ರೆಷರ್ ನ ಪ್ರೆಸ್ ಮಾಡಿ. ಇಲ್ಲಿ ಒಂದು ಏನೋ ಪಾಯಿಂಟ್ ಇದೆ ಅಂದ್ರೆ ನಾವು ಹೇಳೋದನ್ನ ಅದು ಪ್ರೆಸ್ ಮಾಡ್ತೀವಿ. ನಿಮ್ಮ ಅನುಭವಕ್ಕೆ ಬರುತ್ತೆ, ಕೇಳ್ಕೊಳ್ಳೋದೇನಿದೆ. ನಾವು ಒಂದ್ಸಲ ಮೆಡಿಕಲ್ಗೆ ಹೋದ್ರೆ, ಒಂದ್ಸಲ ಆಸ್ಪತ್ರೆಗೆ ಹೋದ್ರೆ 1000 ರೂಪಾಯಿ ಖರ್ಚು ಮಾಡ್ತೀವಲ್ಲ, ಅದೇ 1000 ರೂಪಾಯಿ ನೀವು ನಮ್ಮ ಹತ್ರ ಕೊಟ್ಟಾಗ
ಅದನ್ನ ಸಂಪೂರ್ಣವಾಗಿ ನಿಮಗೆ ಜ್ಞಾನವನ್ನು ಕೊಡುತ್ತೆ. ನಮ್ಮ ದೇಹದಲ್ಲಿ ನಮ್ಮ ಕಣ್ಣನ್ನ ಯಾರು ಮಾನಿಟರ್ ಮಾಡ್ತಾರೆ? ಕಣ್ಣು ಮಂಜಾಗೋದಕ್ಕೆ ಏನು ಕಾರಣ? ಹೃದಯ ಮೆಟ್ಲು ಹತ್ತಕ್ಕಾಗದೆ ಆಯಾಸ ಪಡುತ್ತಂದ್ರೆ ಏನ್ ಸಮಸ್ಯೆ ಆಗಿದೆ? ಹಲ್ಲು ನೋವು ಬರುತ್ತೆ, ಯಾಕೆ ಬರುತ್ತೆ? ಕಫ ಆಗುತ್ತೆ, ಯಾಕಾಗುತ್ತೆ? ನಮಗೆ ಹೊಟ್ಟೆನೇ ಹಸುವುದಿಲ್ಲ, ಯಾಕೆ ಹಸಿವು ಆಗೋದಿಲ್ಲ? ಸರ್ ನನಗೆ ಶುಗರ್ ಇದೆ, ಸಿಕ್ಕಾಪಟ್ಟೆ ಹೊಟ್ಟೆ ಹಸಿವಾಗುತ್ತೆ ಸರ್. ಓಕೆ, ಇವೆಲ್ಲ ತಿಳ್ಕೊಂಡಾಗ ನೀವು ನಿಮ್ಮ ಆರೋಗ್ಯದ ಬಗ್ಗೆ, ನಿಮ್ಮ ದೇಹದ ಬಗ್ಗೆ ನಿಮಗೆ ಒಂದು ಅನುಭವ ಬರುತ್ತೆ. ನನ್ನ 6 ಕ್ಲಾಸ್ ಈಗ 15-16 ಕ್ಲಾಸ್ ಆಗಿದೆ. ಅದನ್ನೆಲ್ಲ ಪೂರ್ತಿ ಕೇಳಿ. ಈ ಮನುಷ್ಯ ನಿಜ ಹೇಳ್ತಾ ಇದ್ದಾನ, ಸುಳ್ಳು ಹೇಳ್ತಾ ಇದ್ದಾನ? ಬಟ್ ನಾವು ಕಲಿಬೇಕಾದ್ರೆ ಮೊದಲು ಇದೇ ತರ ಕಲಿಬೇಕು. ಹೋಗಿ ಹೋದ್ರೆ 1,000 ಹೋಗುತ್ತಲ್ಲ, ಹೋಗಿ ಚೆನ್ನಾಗಾದ್ರೆ ಮುಂದೆ ಅದರಿಂದ ಉಪಯೋಗ ತಗೋದು. ಮಾಡ್ತಿರೋದು ಕೇವಲ 1,000 ಜನಕ್ಕೆ ಮಾತ್ರ. ಯಾಕಂದ್ರೆ ಬಹಳಷ್ಟು ಜನ ಆದ್ರೆ ನಾವು ಅವರಿಗೆ ಸರಿಯಾದ ಮಾಹಿತಿ ಕೊಡೋಕೆ ಆಗೋದಿಲ್ಲ ಅಂದ್ಬಿಟ್ಟು ನಾವು ಕೇವಲ 1,000 ಜನಕ್ಕೆ ಮಾತ್ರ ಇದನ್ನ ಕೋರ್ಸ್ ಅನ್ನು ಕೊಟ್ಟಿದ್ದೀವಿ. ನಿಮಗೆ ಏನು ಒಂದು ಒಳ್ಳೆ ವಿಚಾರ ಅಂದ್ರೆ, ನಾವು ಮಾಡ್ತಕ್ಕಂಥ ಪ್ರತಿ ಕ್ಲಾಸ್ಗೂ ನಿಮಗೆ ಬುಕ್ ಸಿಗ್ತವೆ. ಕ್ಲಾಸ್ ಅನ್ನ ಹೊರತುಪಡಿಸಿ ಅದನ್ನ ನಾವು ಇದೇ ತಿಂಗಳು ಬಿಡುಗಡೆ ಮಾಡ್ತೀವಿ. 6 ಬುಕ್ ಮತ್ತೆ ಆಕ್ಯುಪ್ರೆಷರ್ ಬುಕ್. ಅದನ್ನ ನೀವು ತೆಗೆದುಕೊಂಡಾಗ ಇನ್ನೂ ನಿಮ್ಮ ಜ್ಞಾನ ಹೆಚ್ಚುತ್ತದೆ. ಅದಕ್ಕೆ ಇನ್ನೂ ರೇಟ್ ಫಿಕ್ಸ್ ಮಾಡಿಲ್ಲ. ಹಾಗಾಗಿ ಅದನ್ನ ಫಿಕ್ಸ್ ಮಾಡಿದಾಗ ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ನಾವು ಅದನ್ನ ತರ್ತೀವಿ. ಮತ್ತೆ ಎಲ್ಲರೂ ತಿಳ್ಕೊಂಡ್ರು 6 ಕ್ಲಾಸ್ ತರ ಇನ್ನೆಲ್ಲ ಫ್ರೀ ಬಿಡ್ತಾವೆ. ಇಲ್ಲ, ನಾವು 6 ಕ್ಲಾಸ್ ಅನ್ನ ನಮ್ಮ ಮೊದಲ ಶ್ರೀ ವಿಶ್ವಶಕ್ತಿ ನ್ಯಾಚುರಲ್ ಹೀಲಿಂಗ್ ಸೆಂಟರ್ ನಿಂದ ಮೊದಲ ಬಾರಿಗೆ ಪ್ರಪ್ರಥಮ ಬಾರಿಗೆ 6 ಅನ್ನ ಕೇವಲ 99 ರೂಪಾಯಿಲಿ ಮಾಡಿದ್ವಿ. 99ರಲ್ಲಿ ಮಾಡಿದ್ದು ನೀವು ಅದನ್ನ 99,000 ಕೊಟ್ಟರು ಆ ತರದ ಜ್ಞಾನ ಸಿಗಲ್ಲ. ಯಾಕಂದ್ರೆ ಅಷ್ಟು ಡೆಪ್ತ್ ಆಗಿ, ಅಷ್ಟು ನೀಟಾಗಿ ಪ್ರತಿಯೊಂದು ಮೆರಡಿನ ವೈಸು, ಪ್ರತಿಯೊಂದು ಕಲರ್ ಬಗ್ಗೆ ಹೇಳ್ತಾ ಇದ್ದೀನಿ. ಹಾಗಾಗಿ ನೀವು ಅದನ್ನ ನೋಡಿ, ನಿಮಗೆ ಚೆನ್ನಾಗಿ ಅನ್ಸಿದ್ರೆ, ಇಲ್ಲ ನಾವು ಈ ಮನುಷ್ಯ ಹೇಳೋದನ್ನ ನಂಬಬಹುದು, ಈ ಮನುಷ್ಯ ನಮಗೆ ಸಂಪೂರ್ಣ ಜ್ಞಾನ ಕೊಡ್ತಾನೆ ಅನ್ನೋದಿದ್ರೆ ಮಾತ್ರ ನೀವು ಜಾಯ್ನ್ ಆಗಿ. ನಮ್ಮ ಅಕ್ಯುಪ್ರೆಷರ್ ವಿಡಿಯೋಗಳು ಯಾವುದೇ ಕಾರಣಕ್ಕೂ ಯೂಟ್ಯೂಬ್ ನಲ್ಲಿ ನಿಮಗೆ ಪಬ್ಲಿಕ್ ನಲ್ಲಿ ಸಿಗೋದಿಲ್ಲ. ನಾವು ಅದಕ್ಕೆ ಆದಂತ ಒಂದು ಆಪ್ ಅನ್ನ ಬಿಲ್ಡ್ ಮಾಡಿ, ನಾವು ಹೇಗೆ ಸಾಫ್ಟ್ ಕಾಪಿ ಬುಕ್ ಅನ್ನ ನೀವು ಯಾರಿಗೂ ಕಳಿಸೋದಕ್ಕಾಗಲ್ವೋ, ಡೌನ್ಲೋಡ್ ಮಾಡೋದಕ್ಕಾಗಲ್ವೋ, ವಿಡಿಯೋನ ಬೇರೆಗೆ ಶೇರ್ ಮಾಡೋಕ್ಕಾಗಲ್ವೋ, ಅದೇ ತರ ನಮ್ಮ ಅಕ್ಯುಪ್ರೆಷರ್ ಕ್ಲಾಸ್ ಅನ್ನು ಕೂಡ ಅದೇ ತರ ಮಾಡ್ತೀವಿ. ಹಾಗಾಗಿ ಇಲ್ಲಿ ಯಾರು ಸೇರ್ತಾರೆ ಅವ್ರಿಗೆ ಮಾತ್ರ. ಮುಂದಿನ ದಿನಗಳಲ್ಲಿ ಸರ್ ನನಗೆ ಲೇಟಾಗಿ ಗೊತ್ತಾಯ್ತು ಅಂದ್ರೆ ಸೇಮ್ ಹಣ ಕಟ್ಟಿ ನಿಮಗೆ ಆ ವಿಡಿಯೋಸ್ ಎಲ್ಲ ಸಿಗ್ತವೆ. ಭಗವಂತ ನಮಗೆ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾನೆ ಬೇರೆಯವರಿಗೆ ಸಹಾಯ ಮಾಡಕ್ಕೆ. ಹಾಗಾಗಿ ಆ ಸಹಾಯವನ್ನ ನಾನು ಫ್ರೀಯಾಗಿ ಮಾಡಿದ್ರೆ ಯಾರು ನನ್ನ ಮಾತು ಕೇಳಲ್ಲ. ಈಗಾಗಲೇ ನಾವು ಕೆಲವೊಂದು ಕ್ಲಾಸ್ಗಳನ್ನ, ಕೆಲವೊಂದು ವಿಚಾರಗಳನ್ನ ಫ್ರೀಯಾಗಿ ಹೇಳ್ಕೊಟ್ಟಾಗ ಒಬ್ರು, ಇಬ್ರು, 3 ಜನ, ಬೆರಳು ಎಣಿಕೆ ಎಷ್ಟು ಜನ ನಮಗೆ ಸೇರ್ತಾ ಇದ್ರು. ಅವಾಗ ನಮಗೆ ಬೇಜಾರಾಗಿ ನಾವು ಅದನ್ನ 99 ರೂಪಾಯಿಗೆ 6 ಕ್ಲಾಸ್ ಅನ್ನ ಇಟ್ವಿ. ಅಡ್ವಾನ್ಸ್ ಕಲರ್ ಬರುತ್ತೆ. ಹಾಗಾಗಿ ನೀವು ನಿಮಗೆ ಒದಗಿ ಬಂದಂತ ಸಮಯವನ್ನ ವ್ಯರ್ಥ ಮಾಡ್ಬೋದು. ಮನುಷ್ಯನ ಎಷ್ಟು ಕೋಟಿ ಸಂಪಾದನೆ ಮಾಡಿದರೆ ಏನು, ಆರೋಗ್ಯ ಒಂದು ಸರಿ ಇಲ್ಲದಿದ್ದರೆ. ನಾನು ಬಹಳ ಜನರ ಹತ್ರ ಹೋಗ್ಬೋದು. ಬಹಳ ಜನ ನನಗೆ ಟಂಗನ್ನ ಕಳಿಸ್ತಾರೆ. ನಾನು ಟಂಗ್ನಲ್ಲೇ ಎಲ್ಲ ಅವರ ಸಮಸ್ಯೆಗಳನ್ನು ನೋಡ್ತೀನಿ. ಹೇಗಿದೆ, ಏನೇನು ಸಮಸ್ಯೆ ಇದೆ ನಾನು ಕಳಿಸಿದಾಗ ಅವರೆಲ್ಲ ಒಪ್ಕೊಳ್ತಾರೆ. ಹೌದು ಸರ್, ಬೆಂಗಳೂರಿಂದ ಕಳಿಸ್ತಾರೆ, ಮೈಸೂರಿಂದ ಕಳಿಸ್ತಾರೆ, ಹೈದರಾಬಾದ್, ಇವನ್ ಸೌದಿ ಅರೇಬಿಯಾ, UAE, ಮತ್ತೆ ಮೊನ್ನೆ ಇದು ಯಾವುದು ಸುಡಾನ್, ಆ ತರ ನಮ್ಮೆಲ್ಲ ಅವ್ರು ಕರ್ನಾಟಕದ ಮತ್ತೆ ಅವ್ರ ಫಾರಿನರ್ ಅಂತ ತಿಳ್ಕೊಂಡು ಕರ್ನಾಟಕದಲ್ಲಿ ವಾಸಿಸೋರು ವಿಡಿಯೋ ನೋಡ್ತಿರ್ತಾರಲ್ಲ, ಸಿಕ್ಕಿರ್ತದೆ. ಆ ವಿಡಿಯೋ ಸಿಕ್ಕಿರ್ತಾರಲ್ಲ, ನಮ್ದು ಜಸ್ಟ್ ಅಂದ್ರೆ ಬಡ ಜನರಿಗೂ ನಮ್ಮ ಸೌಲಭ್ಯ ಸಿಗಲಿ ಅಂದ್ಬಿಟ್ಟು ನಾನು ಕೇವಲ ನಾನು ಅನ್ನೋ ಪದವನ್ನು ಉಪಯೋಗ ಮಾಡಬಾರ್ದು. ನಮ್ಮ ವಿಶ್ವಶಕ್ತಿ ಕಡೆಯಿಂದ ಕೇವಲ 99 ರೂಪಾಯಿಗೆ ನಾನು ಟಂಗ್ ಅನಾಲಿಸಿಸ್ ಮಾಡಿ ನಿಮಗೆ ಟ್ರೀಟ್ಮೆಂಟ್, ಫುಡ್, ಮುದ್ರಾ ಸಜೆಷನ್ ಮಾಡಿ. ಇದರಲ್ಲಿ 4-5 ಥೆರಪಿ ಇರ್ತವೆ. ಆ 4-5 ಥೆರಪಿ ನೀವು 8ರಿಂದ 10 ದಿವಸಗಳ ಕಾಲ ಮಾಡ್ತಾ ಬಂದ್ರೆ ನಿಮ್ಮಲ್ಲಿ ಕೆಲವೊಂದು ಬದಲಾವಣೆಗಳಾಗ್ತವೆ. ಹಾಗಾಗಿ ಇದು ಈಗಾಗಲೇ ಬಹಳಷ್ಟು ಜನ ಸೇರಿದ್ದು ನೀವು ತರ ಮಾಡಬೇಡಿ. ನಿಮ್ಮನ್ನ ವಿಶ್ವಶಕ್ತಿ ಹುಡ್ಕೊಂಡು ಈ ವಿಡಿಯೋ ನೋಡ್ತಾ ಇದ್ದೀರಿ, ಇದನ್ನ ವಿಶ್ವಶಕ್ತಿನೇ ನಿಮ್ಮ ಹತ್ರ ಕಳಿಸಿದೆ ಅಂತ ಅನ್ಕೊಳ್ಳಿ. ಯಾಕಂದ್ರೆ ನಾನ್ ಮಾಡ್ತಕ್ಕಂಥ ಕ್ಲಾಸು ನಿಮಗೆ ಒಂದು ವೇಳೆ ಇಷ್ಟ ಆಗದಿದ್ರೆ, ನಿಮಗೆ ನಾನು ಮಾಡ್ತಕ್ಕಂಥ ಕ್ಲಾಸು ಸರಿ ಇಲ್ಲ ಸರ್, ನನಗೆ ಯೂಸ್ ಆಗಿಲ್ಲ ಅಂದ್ರೆ, ನೀವು 10 ಕ್ಲಾಸ್ ಅಂತ ನಾನು 10 ಕ್ಲಾಸ್ ಏನ್ ಮಾಡ್ತೀನಲ್ಲ, ಇದನ್ನ ಓಪನ್ ಅಪ್ ಆಗಿ ಹೇಳ್ತಾ ಇದ್ದೀನಿ. 10ರಿಂದ 15 ಕ್ಲಾಸ್ ಇಟ್ಕೊಳ್ಳಿ. 10ರಿಂದ 15 ಕ್ಲಾಸ್ ಆದ್ಮೇಲೆ ಸರ್ ನನಗೆ ಅರ್ಥ ಆಗಿಲ್ಲ ಅಂದ್ರೆ 50% ಹಣವನ್ನ ವಾಪಸ್ ಕೊಡಿ. ಓಕೆ, ಇದು ಯಾರು ಇದು ಮಾತಾಡೋದು. ಯಾಕಂದ್ರೆ ನನ್ನ ಕಾನ್ಫಿಡೆಂಟ್ ಆಗಿ ನಾನು ಮಾಡತಕ್ಕಂಥ ಒಂದು ಕೆಲಸಕ್ಕೆ ಹೇಳ್ತಾ ಇದ್ದೀನಿ. ನೋಡಿ, ನನ್ನ ಹತ್ರ TM ಬುಕ್ ರೆಡಿ ಮಾಡಿ. ಇದು ಪಾರ್ಟ್ 1, ಪಾರ್ಟ್ 2 ಸುಮಾರು ನಿಮಗೆ ನೋಡಿ ನೋಡ್ತಾ ಇದ್ದೀರಾ, ಸುಮಾರು 1000 ಪುಟಗಳ ಹೊಂದಿದ್ದು ಈ ಬುಕ್ ಅನ್ನ ನಾನು ರೆಡಿ ಮಾಡಿದ್ದೀನಿ. ಅಂದ್ರೆ ಏನು, ಯಾವ ತರ ಇರುತ್ತೆ, ಹೇಗಿರುತ್ತೆ ಅಂತ ನೀವು ಫೈಂಡ್ ಔಟ್ ಮಾಡಿ. ಸುಮಾರು 1000 ಪುಟಗಳನ್ನ ಹೊಂದಿರತಕ್ಕಂಥ ಬುಕ್ ಅನ್ನ ನಾನು ರೆಡಿ ಮಾಡಿದ್ದೀನಿ. ಅಂದ್ರೆ ಯಾವ ತರ ಬರೆದಿರಬೇಕು, ಇದರ ರೆಸ್ಪಾನ್ಸ್ ಕೂಡ ಅದೇ ತರ ಇದೆ. ನೋಡಿ, ಎಲ್ಲ ಕಲರ್ ಸ್ಪೇಸ್ ಬರುತ್ತೆ. ನಿಮಗೆ ಏನು, ಹೇಗೆ ನಾವು ಕಲಿಬಹುದಾ ಸರ್ ನಿಮ್ಮ ಜೊತೆಗೆ ಅಂದ್ರೆ ನೀವು ಕಲಿಬಹುದು. ಮುಂದಿನ ದಿನಗಳಲ್ಲಿ ನಿಮ್ಮ ಸಮಸ್ಯೆಯನ್ನು ನೀವು ಬಗೆಹರಿಸಬಹುದು. ನೋಡಿ, ನಾನು ಫೈಲ್ಸ್ ಬುಕ್ ಅನ್ನ ಬರೆದಿದ್ದೀನಿ. ಈ ಫೈಲ್ಸ್ ಬುಕ್ ನಲ್ಲಿ ನೀವು ಯಾವ ತರ ಫೈಲ್ಸ್ ಬರುತ್ತೆ, ಹೇಗೆಲ್ಲ ಇದೆ, ನೀವು ಏನೆಲ್ಲ ಟ್ರೀಟ್ಮೆಂಟ್ ಮಾಡ್ಕೋಬೇಕು, ಹೇಗೆಲ್ಲ ಮಾಡ್ಕೋಬೇಕಂತ ಗೊತ್ತಿದ್ದೀನಿ. ಓಕೆ, ಇದನ್ನ ಓದಿದ್ರೆ ನಿಮಗೆ ತಿಳಿಯುತ್ತದೆ. ನೋಡಿ, ಯಾವ ಪಾಯಿಂಟ್ ಅನ್ನು ಕೂಡ ಮೆನ್ಷನ್ ಮಾಡಿ, ಯಾವ ಪಾಯಿಂಟ್ ಅನ್ನ ಪ್ರೆಸ್ ಮಾಡಬೇಕು, ಹೇಗೆಲ್ಲ ಮಾಡಬೇಕು. ಏನಾದ್ರೂ ಡೌಟ್ ಇದ್ರೆ ನೀವು ನನಗೆ ಕಾಲ್ ಮಾಡಬಹುದು. ಯಾಕಂದ್ರೆ ನಾನು ಒಂದು ಹಠವನ್ನ ಸಾಧಿಸಿ, ಅದೇ ಒಂದು ಹಠವನ್ನ ನಾನು ಕಟ್ಕೊಂಡಿದ್ದೀನಿ. ನನಗೆ ಪ್ರತಿಯೊಬ್ಬರ ಮನೆ ಈಗ ಔಷಧಿ ಮುಕ್ತ ಮಾಡಬೇಕು. ನೋಡಿ, ಥೈರಾಯ್ಡ್ ಈಗಿನ ಒಂದು ಸ್ಟ್ರೆಸ್ ಲೈಫ್ ನಲ್ಲಿ, ನಮ್ಮ ಜೀವನ ಶೈಲಿಯಲ್ಲಿ ನಾವು ನಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೊಳ್ತೀವಿ. ನೋಡಿ, ಥೈರಾಯ್ಡ್. ಓಕೆ, ಸುಮಾರು 12-13 ಬುಕ್ ಬರ್ದಿದ್ದೀನಿ. ನೋಡಿ, ಶುಗರ್ ಬುಕ್. ಈ ಶುಗರ್ ಬುಕ್ ಓದಿದ್ರೆ, ಇದು ಕೇವಲ 60 ಪೇಜ್ ಇದೆ. ಶುಗರ್ ಬುಕ್ ಓದಿದ್ರೆ, ಹೌದಲ್ಲ ನಾನು ಈ ತರ ಸಮಸ್ಯೆಯಿಂದನೇ ಶುಗರ್ ತಂದ್ಕೊಂಡ್ಬಿಟ್ಟೆ ಅಂತ ನಿಮಗೆ ಪಶ್ಚಾತ್ತಾಪ ಆಗುತ್ತೆ. ನೋಡಿ, ನಿಮಗೆ ಪಶ್ಚಾತ್ತಾಪ ಪಡ್ತೀರ ನೀವು, ಹೌದಲ್ಲ ನಾನು ಎಂತ ಕೆಲಸ ಮಾಡ್ಬಿಟ್ಟೆ ನಾನು. ಇದು ಶುಗರ್ ಬುಕ್. ಏನ್ ಪ್ರತಿಯೊಂದು ಕಾಯಿಲೆಗೆ ಹೃದಯ, ಆಕಸ್ಮಿಕ ಹೃದಯಾಘಾತ, ಯಾರಿಗಾದ್ರೂ ಹೃದಯಾಘಾತ ಆಗಿ ಒಂದು 5 ಜನ ಏನಾದ್ರು ಸತ್ಬಿಟ್ರೆ ನೀವು ಆಸ್ಪತ್ರೆ ಮುಂದೆ ಹೋಗಿ ECG ಗೆ ಕ್ಯೂಸ್ಬೇಕು. ಈ ಬುಕ್ ಓದಿ. ಈ ಬುಕ್ ಓದಿದ್ರೆ
ಯಾಕೆ ಹೃದಯ ಆಘಾತ ಆಗುತ್ತೆ, ಯಾಕೆ ಹಾರ್ಟ್ ಬ್ಲಾಕೇಜ್ ಆಗುತ್ತೆ, ಯಾಕೆ ಸ್ಟಂಟ್ ಹಾಕ್ತೀವಿ, ನಮ್ಮ ಸಮಸ್ಯೆಗಳೇನು, ನಮ್ಮ ಲೈಫ್ ಸ್ಟೈಲ್ಗಳೇನು, ನಾವು ಮಾಡ್ತಕ್ಕಂಥ ತಪ್ಪುಗಳೇನು ಅಂತ ನಿಮಗೆ ಅರಿವಾಗುತ್ತೆ. ಏನೇನೆಲ್ಲ ಖರ್ಚು ಮಾಡ್ತಿರಲ್ಲ ಈ ತರ ಬುಕ್ಸ್ ಅನ್ನ ಓದಿ, ಬುಕ್ಸ್ ಅನ್ನ ಓದೋ ಹವ್ಯಾಸವನ್ನ ಮಾಡಿಕೊಳ್ಳಿ. ನಿಮಗೆ ಅವಾಗ ಅನ್ಸುತ್ತೆ ನಿಜ ನಿಜ ನಾವು ಮಾಡ್ತಕ್ಕಂಥದ್ದು ಏನ್ ತಪ್ಪು ಅಂತ ನಿಮ್ಗೆ ಅರ್ಥ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ನನ್ನ ನನ್ನ ಪ್ರಕಾರ ಏನು ಗೊತ್ತಾ ನೋಡಿ, ಇದು ಮಂಡಿ ನೋವಿನ book. ಈಗ ವಯಸ್ಸಿನಲ್ಲೆಲ್ಲ ಚಿಕ್ಕ ವಯಸ್ಸಿನಲ್ಲಿ ಕೂಡ ಮಂಡಿ ನೋವು ಬರ್ತಾರೆ. 30 ವರ್ಷಕ್ಕೆ ಮಂಡಿ ನೋವು ಬರ್ತದಂದ್ರೆ ನಂಬ್ತೀರಾ? ಆ ತರ ಒಂದು ಸಮಸ್ಯೆ ಏನಕ್ಕೆ ಬರ್ತಾರೆ, ಮಂಡಿ ನೋವು ಬಂದಿರತಕ್ಕಂತ ಕಾರಣ ಏನು, ಸಂಧಿವಾತ ಏನು, ಹ್ಮ್ ಇವೆಲ್ಲವೂ ಕೂಡ ಈ ಬುಕ್ ನಲ್ಲಿ ಹಾಕಿದ್ದೀನಿ. ನೀವು ಸುಮಾರು ಇದು ಒಂದು ಸ್ವಲ್ಪ ದಪ್ಪ ಬುಕ್. ಓಕೆ, ಸುಮಾರು ಎಲ್ಲ ಬುಕ್ ಅನ್ನು ನಾನು ಹಂತ ಹಂತವಾಗಿ ಬರೀತಾ ಇದ್ದೀನಿ. ಅಂದ್ರೆ ನಮ್ಮ ಒಂದು ಉದ್ದೇಶ ಏನಂದ್ರೆ ಪ್ರತಿ ಜನರು ಇದರ ಸದುಪಯೋಗ ತಗೊಳ್ಳೋದು. ಹಾಗಾಗಿ ನಿಮಗೆ ಯಾವುದೇ ತರ ನಾವು ಟಿ ಎಂ ಬುಕ್, ಒಂದು ಹೃದಯ ಕಾಯಿಲೆ ಆಯ್ತು, ವೈಲ್ಸ್ ಆಯ್ತು, ಥೈರಾಯ್ಡ್ ಆಯ್ತು, ನೆಕ್ಸ್ಟ್ ಶುಗರ್ ಆಯ್ತು, ಇನ್ನು ಹಲವಾರು ಬರ್ತಿದಾವೆ. ಕೆಲವೊಂದು ನನ್ನ ಕಡೆ ಪ್ರಿಂಟ್ ಆಗಿರುವ 50% ನೀವು ಹಾಕಿದ್ರೆ ವಾಪಸ್ ಹೋಗ್ಬೇಕು. ಇಲ್ಲಿ ಯಾರಿಗೂ ತೊಂದರೆ ಮಾಡ್ಬೇಕಂತ ಭಾವನೆ ನಮ್ಮಲ್ಲಿಲ್ಲ. ಎಲ್ಲರಿಗೂ ಒಳ್ಳೇದಾಗ್ಲಿ, ಆ ವಿಶ್ವಶಕ್ತಿ ಎಲ್ಲರನ್ನ ಚೆನ್ನಾಗಿಟ್ಟಿರಲಿ ಅನ್ನೋದು ನಮ್ಮ ಒಂದು ಆಸೆ. ಹಾಗಾಗಿ ಯಾರೆಲ್ಲ ರಿಜಿಸ್ಟರ್ ಮಾಡ್ತಿರೋ ಅವರು ನಮ್ಮ ನಂಬರಿಗೆ ಕಾಲ್ ಮಾಡಿ ನೀವು ರಿಜಿಸ್ಟರ್ ಮಾಡ್ಕೊಂಡು. ಓಕೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ನಮಸ್ಕಾರ. ಎಲ್ಲ ಆ ವಿಶ್ವಶಕ್ತಿ ನಿಮಗೆ ಒಳ್ಳೆ ಬುದ್ಧಿ, ಒಳ್ಳೆ ಆಯುಷು, ಒಳ್ಳೆ ಆರೋಗ್ಯ ಕೊಟ್ಟು ಕಾಪಾಡಿ. ಶುಭ ದಿನ.